ಬಳ್ಳಾರಿ ಇಶ್ಯೂ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಹಿತಿ ಇದೆ. ಅಲ್ಲಿ ಏನು ಆಗಬೇಕು, ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅಲ್ಲಿರ್ತಕ್ಕಂಥ ನಾನು IG ಅವರು ಕೂಡ ನಿನ್ನೆ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ, SP ಅವರು ಕೂಡ ಮಾತನಾಡಿದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬರು ನೇರವಾಗಿ ಮಾತನಾಡಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಕ್ರಮ ತಗೋಬೇಕು, ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ. ಅಲ್ಲ, ಅದು ನಿಜಕ್ಕೂ ಮೇಲ್ನೋಟದಲ್ಲಂತೂ ತಪ್ಪು ಕಾಣ್ತಾ ಇದೆ. ಯಾರೇ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಆದರೆ ಇದನ್ನ ಸಮರ್ಪಕವಾಗಿ ಒಂದು ತನಿಖೆ ಆದಮೇಲೆ ನಾನು ಮಾತನಾಡಬಹುದು. ಅದಕ್ಕಿಂತ ಮುಂಚೆ ಮಾತನಾಡೋದು ಸರಿಯಲ್ಲ. ಅದು ಯಾರು ಗನ್ ಫೈರ್ ಮಾಡಿದರೆ ನನಗೇನು ಮಾಹಿತಿ ಇಲ್ಲ. ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ಆರ್ ಅಗೇನ್ಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು. ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ಏನು ರಾಜಕಾರಣ ದೃಷ್ಟಿಯಿಂದ ಆಗಿದೆ, ಯಾವ ದೃಷ್ಟಿಯಿಂದ ಆಗಿದೆ ನನಗೆ ಮಾಹಿತಿ ಇಲ್ಲ. ಅಲ್ಲ, ಅದೇ ಹೇಳಿದ್ನಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ಇನ್ನು ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗುರುತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ. ಇವತ್ತು ಡೊಮೆಸ್ಟಿಕ್ ವರ್ಕರ್ ಬಿಲ್ಲು ಕ್ಯಾಬಿನೆಟ್ಗೆ ಬರ್ತಾ ಇದೆ, ನೋಡೋಣ. ಹೋಪ್ಫುಲಿ ಈಗ ಅದು ಚರ್ಚೆ ನಡೀತದೆ ಕ್ಯಾಬಿನೆಟ್ನಲ್ಲಿ, ನೋಡಬೇಕು. ಅದಕ್ಕಿಂತ ಮುಂಚೆ ಮಾತಾಡೋಕ್ಕೆ ಬರಲ್ಲ, ಸರಿ.